ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಫೈನಲಿ ನನ್ನ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. 1K ಸಬ್ಸ್ಕ್ರೈಬರ್ಸ್ ಆದಾಗೂ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ 10K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಸೆಲೆಬ್ರೇಟ್ ಮಾಡೋಣ ಅಂತ. ಅದಕ್ಕೆ ನಾನು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು 10K ರೀಚ್ ಆಗಿದ್ದ ಮೂಮೆಂಟ್ನ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಈಗ ನನ್ನ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಂದ್ಬಿಟ್ಟು 9997. ಸೊ ಪಕ್ಕ ಇವತ್ತು 10K ರೀಚ್ ಆಗ್ತೀನಿ. ಅದಕ್ಕೋಸ್ಕರ ಬೇಗ ಹೋಗಿ ಅರುಣ್ಸಿಂದ ಕೇಕ್ ಕೂಡ ತಗೊಂಡು ಬಂದಿದ್ದೀನಿ. ಲೆಟ್ಸ್ ಸೆಲೆಬ್ರೇಟ್. ಮಚ್ ಫಾರ್ ಲವ್ ಆ್ಯಂಡ್ ಸಪೋರ್ಟ್. ನೀವಿಲ್ದೇ ನನಗಂತೂ 10K ರೀಚ್ ಆಗಕ್ಕೆ ಆಗ್ತಾನೆ ಇರಲಿಲ್ಲ. ಫೈನಲಿ 10K ಹಿಟ್ ಆಗಿದ್ದೀರಿ. ಆ್ಯಂಡ್ ಐಮ್ ರಿಯಲಿ, ನಂಗೆ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತ. ಬಿಕಾಸ್ ನಂಗೆ 1K ರೀಚ್ ಆದಾಗೂ ನನಗೆ ಇಟ್ ವಾಸ್ ಅನ್ರಿಯಲ್ ಅಂತಲೇ ಇತ್ತು. ಆ್ಯಂಡ್ ಇಷ್ಟು ಬೇಗ ನಾನು 10K ರೀಚ್ ಆಗ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಆ 10K ನನ್ನ ಕೈಲಿ ಸಿಕ್ಕಿದಾಗೂ ಕೂಡ ನನಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಫುಲ್ ಅನ್ರಿಯಲ್ ಅಂತ ಇರೋದಕ್ಕೆ ನಾನು ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೇ ಬಿ ನಿಮ್ಗೆ ಆಲ್ರೆಡಿ ನಾನು ಹೇಳಿರೋದಕ್ಕೂ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನೋ ಐ ಡೋಂಟ್ ನೋ. ಬಟ್ ಫೈನಲಿ ನಾವು 10K ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. 10K ಅನ್ನೋದು ಜಸ್ಟ್ ಅ ಮೈಲ್ ಸ್ಟೋನ್ ಅಷ್ಟೇ. ನನಗೆ 10K ಅನ್ನೋದು ಜಸ್ಟ್ ಅ ಮೈಲ್ ಸ್ಟೋನ್ ಅಷ್ಟೇ. ಬಟ್ ನನಗದು ಅಷ್ಟು ಮ್ಯಾಟರ್ ಆಗಲ್ಲ. ನನಗೆ ಏನು ಮ್ಯಾಟರ್ ಆಗುತ್ತೆ ಅಂದರೆ ನೀವು ಕೊಡೋ ಲವ್, ಸಪೋರ್ಟು, ಅಟೆನ್ಷನ್ ನನಗೆ ಜಾಸ್ತಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಯುವರ್ ಫೀಡ್ಬ್ಯಾಕ್ ಟು. ಯಾರಾದರೂ ಬಂದ್ಬಿಟ್ಟು ನಾನು ಯಾವುದಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇನಾದರೂ ಬಂದ್ಬಿಟ್ಟು ನನಗೆ ಜಸ್ಟ್ ಒಂದು ಕಮೆಂಟಲ್ಲಿ ನಿಮ್ಮದು ವೀಡಿಯೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೇ ನನಗೆ ಜಾಸ್ತಿ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಥಿಂಕ್ ಮಾಡ್ತಾ ಇರ್ತೀನಿ, ಓಕೆ ನೆನೆ ರಾತ್ರಿ ನಾನು 12 o'clock ತನಕ ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ಫೀಲಿಂಗ್ ನನಗೆ ಬಂದುಬಿಡುತ್ತೆ. ಲೈಕ್ ಅದು ಎಲ್ಲರಿಗೂ ಇರುತ್ತೆ ಅಲ್ವಾ. ಲೈಕ್ ಯಾರ್ದಾದ್ರು ಒಬ್ರು ಊಟ ಮಾಡಿದ್ದ ನಾವು ತಿಂದ್ಬಿಟ್ಟು ಹೇಳಿದ್ರೆ ನಿಮ್ಮ ಊಟ ಚೆನ್ನಾಗಿತ್ತು ಅಂದರೆ ಆ ಕೊಡೋ ಫೀಲಿಂಗೇ ಬೇರೆ ಇರುತ್ತಲ್ಲ. ಆ ಫೀಲಿಂಗ್ ನನಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ದ್ಯಾನ್ 10K ಹಿಟ್ ಆಗೋದಾಗಿರಲಿ ಅಥವಾ 20K ಹಿಟ್ ಆಗೋದು. ನನಗೆ ಅಷ್ಟು ಮ್ಯಾಟರ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ನನ್ನ ಕೇಳಿದ್ರೆ ಯೂಟ್ಯೂಬು ತುಂಬಾ ಕಷ್ಟ ಇರುವಂಥ ಜಾಬು. ಬಿಕಾಸ್ ಯೂಟ್ಯೂಬ್ ನಮ್ಮನ್ನ 24 hours ಟೈಮ್ನ ಡಿಮ್ಯಾಂಡ್ ಮಾಡುತ್ತೆ. ನನ್ನೇ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನನ್ನ ಜರ್ನಿ ಹೇಗಿತ್ತು ಅಂದರೆ ತುಂಬಾ ಹೆಕ್ಟಿಕ್ ಆಗಿತ್ತು. ಬಿಕಾಸ್ ಮಾರ್ನಿಂಗ್ ಮಾರ್ನಿಂಗ್ 8 o'clock ಇಂದ 4 o'clock ತನಕ ನಾನು ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಬಂದ್ಬಿಟ್ಟು ಮನೆಗೆ ಬಂದಮೇಲೆ ನಾನು ಮತ್ತೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾಗಿತ್ತು ಯೂಟ್ಯೂಬ್ಗೆ. ತುಂಬ ಕಷ್ಟ ಆಗ್ತಾ ಇತ್ತು. ಒಂದೊಂದ್ಸತಿ ಏನಾಗ್ಬಿಡ್ತಾ ಇತ್ತು ಅಂದರೆ 3 o'clock ತನಕ ಅರ್ಲಿ ಮಾರ್ನಿಂಗ್ 3 o'clock ತನಕ ನಾನು ಯೂಟ್ಯೂಬ್ದು ವಾಯ್ಸ್ ಓವರ್ ಕೊಡೋದಾಗಿರಲಿ ಎಲ್ಲ ಕೆಲಸ ಮಾಡಿ ಮಲ್ಕೊಳ್ಳೋಕೆ ಅಷ್ಟೊತ್ತಾಗ್ತಾ ಇತ್ತು. ಆ್ಯಂಡ್ ಮಾರ್ನಿಂಗ್ ಅಗೇನ್ 6 o'clock ಎದ್ಬಿಟ್ಟು ನಾನು ಜಾಬ್ಗೆ ಹೋಗಿರೋವಂಥದ್ದು ಕೂಡ ಇದೆ. ಬಟ್ ಅದೆಲ್ಲ ಅದನ್ನು ನಾನು ವಾಪಸ್ ತಿರುಗಿ ನೋಡಿದ್ರೆ ನಾನು ಅಷ್ಟು ಕಷ್ಟಪಟ್ಟಿರೋದು ವರ್ತ್ ಇಟ್ ಅಂತ ಅನ್ಸುತ್ತೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ಯು ಗೈಸ್. ನನ್ನ 10K ಹಿಟ್ ಆಗಿರೋದು ಹೆಂಗೆ ಅನಿಸಿದೆ ಅಂದರೆ ಐ ಕೆ ನಾಟ್ ಇವನ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂತ ಅನ್ಸುತ್ತೆ. 10K ಪೀಪಲ್ ಅಂದರೆ ಮೇ ಬಿ ಒಂದು ಸ್ಟೇಡಿಯಂ ಫುಲ್ ಆಗೋಷ್ಟು ಜನ ಅನ್ಸುತ್ತೆ. ಬಿಕಾಸ್ ನಾನು ಯಾವತ್ತೂ ಅಷ್ಟು ಜನನ ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಸೊ ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನೀವು ಏನಾದರೂ ಯೂಟ್ಯೂಬಲ್ಲಿ ಎಲ್ಲೋ ಒಂದು ಕಡೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಎಲ್ಲಾದರೂ ಸಿಕ್ಕಾಕೊಂಡಿದ್ರೆ ನೆವರ್ ಎವರ್ ಗಿವ್ ಅಪ್. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೀವೇನಾದರೂ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟು ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಆ ಫೀಲಿಂಗ್ನ ಇಟ್ಕೊಂಡಿದ್ರೆ ನೆವರ್ ಎವರ್ ಎವರ್ ಗಿವ್ ಅಪ್ ಯುವರ್ ಥಿಂಗ್ಸ್. ಬಿಕಾಸ್ ನಾವು ಯಾವಾಗ ನೀವು 1, 2, 3 ವಿಡಿಯೋ ಕ್ರಿಯೇಟ್ ಮಾಡಿ ಅದು ಓಡ್ತಾ ಇಲ್ಲ ಅಂದರೆ ಅಲ್ಲ ನೀವು ಸೋತಿದ್ದೀರಾ ಅಂತ. ಇಟ್ ಈಸ್ ವೆನ್ ಯಾವಾಗ ನೀವು ಇಲ್ಲ ನಂಗೆ ಆಗಲ್ಲ ಯೂಟ್ಯೂಬು ಬಿಟ್ಬಿಡೋಣ ಅಂತ ನೀವು ಯಾವತ್ತು ಥಿಂಕ್ ಮಾಡ್ತೀರೋ ಅವತ್ತು ನೀವು ಸೋತಿದಂಗೆ. ಆ್ಯಂಡ್ ಐ ಡೋಂಟ್ ನೋ ವೈ ಎಮ್ ಐ ರಿಯಲಿ ಡೋಂಟ್ ನೋ. ನನಗೆ ಗೊತ್ತಿಲ್ಲ ನಾನು ಇಷ್ಟು ಎಮೋಷನ್ ಆಗ್ತೀನಿ ಅಂತ ಕೂಡ. ಆ್ಯಂಡ್ ನಿಮಗೂ ಕೂಡ ನಾನು ನಂಗೆ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ. ಓಕೆ ಅಗೇನ್ ನಾನು ಹೇಳಿದಾಗ ನೀವೆಲ್ಲಾದರೂ ಸ್ಟಕ್ ಆಗಿದ್ದೀರಾ ಅಂದರೆ ಡೋಂಟ್ ಗಿವ್ ಅಪ್. ಮೇ ಬಿ ನೀವು ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಇವತ್ತು ಓಡಿಲ್ಲ ಆ ವಿಡಿಯೋ, ಇಟ್ಸ್ ಓಕೆ. ಮೇ ಬಿ ನಾಳೆ ಅಪ್ಲೋಡ್ ಮಾಡೋದು ಸ್ವಲ್ಪ ಬೆಟರಾಗಿ ಅಪ್ಲೋಡ್ ಮಾಡಿ ಸೊ ದಟ್ ಆ ವಿಡಿಯೋ ಓಡುತ್ತೆ. ಯಾವುದೋ ಒಂದು ವಿಡಿಯೋ, ಸೊ ಇಟ್ ಆಲ್ ಟೇಕ್ಸ್ ಒನ್ ವಿಡಿಯೋ ಟು ಗೋ ವೈರಲ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ನನ್ನ ಚಾನಲ್ ಕರೆಕ್ಟಾಗಿರೋ ಪೀಪಲ್ಗೆ ರೀಚ್ ಆಗ್ತಾ ಇದೆ ಅಂತ. ಬಿಕಾಸ್ ನಿಮ್ದು ಎಲ್ಲರದ್ದು ಕಮೆಂಟ್ಸ್ ನಾನು ನೋಡಿದಾಗ ನನಗೆ ಅಷ್ಟೇ ಖುಷಿ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಯು ಗೈಸ್ ಇವನ್ ಟೆಲ್ ಮಿ ದಟ್ ನೀವೆಲ್ಲವಾಗ್ಲೂ ಬಂದ್ಬಿಟ್ಟು ಹೇಳ್ತಾ ಇರ್ತೀರಾ ಮ್ಯಾಮ್ ಈ ವಿಡಿಯೋ ಚೆನ್ನಾಗಿತ್ತು, ಆ ವಿಡಿಯೋ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಯಾರಾದರೂ ಬಂದು ನನ್ನ ಕಮೆಂಟ್ ಸೆಕ್ಷನ್
ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇವನ್ ಯಾರಾದ್ರೂ ಬಂದು ಬೈದ್ರು ಕೂಡ ಯು ಗೈಸ್ ವಿಲ್ ಟೇಕ್ ಸ್ಟ್ಯಾಂಡ್ ಫಾರ್ ಮೀ. ದಟ್ ಈಸ್ ವಾಟ್ ಐ ವಾಂಟೆಡ್, ದಟ್ ಈಸ್ ಆಲ್ ಐ ವಾಂಟೆಡ್. ಆಗ್ಲೇ ಹೇಳಿದಾಗೆ ಮೇ ಬಿ 10K ಇಸ್ ಜಸ್ಟ್ ಅ ನಂಬರ್ ಅಂತ ನನಗೆ ಅನ್ಸುತ್ತೆ. ಸೊ ಆಗ್ಲೇ ಹೇಳಿದಾಗೆ ನೆವರ್ ಎವರ್ ಎವರ್ ಗಿವ್ ಅಪ್ ವಾಟ್ ಯು ಗೈಸ್ ಲೈಕ್ ವಾಟ್ ಯು ಗೈಸ್ ಆರ್ ಡೂಯಿಂಗ್. ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ನಾನೊಂದಷ್ಟು ನನ್ನ ಫಾಲೋವರ್ಸ್ದೇ ಚಾನಲ್ನ ನಾನು ನೋಡಿದ್ದೀನಿ, ಐ ಮೀನ್ ನನ್ನ ಸಬ್ಸ್ಕ್ರೈಬರ್ಸ್ ಚಾನಲ್ನೇ ನೋಡಿದ್ದೀನಿ. ತುಂಬ ಚೆನ್ನಾಗಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಬಟ್ ರೀಚ್ ಆಗ್ತಾಯಿಲ್ಲ. ನಾನು ಆಗಲೇ ಹೇಳಿದಾಗೆ ಇಟ್ ವಿಲ್ ಟೇಕ್ ಟೈಮ್. ಮೇ ಬಿ ಒಂದು ವಿಡಿಯೋ ಓಡಿಲ್ಲ ಆದರೂ ಪರವಾಗಿಲ್ಲ, ಆದರೆ ನೆಕ್ಸ್ಟ್ ಯಾವುದೋ ಒಂದು ವಿಡಿಯೋ ಚೆನ್ನಾಗಿ ಓಡಿ ನೀವು ಕೂಡ ನಂತರ ಈ ಥರ ಕುತ್ಕೊಂಡು 10K ಸೆಲೆಬ್ರೇಷನ್, 50K ಸೆಲೆಬ್ರೇಷನ್, 100K ಸೆಲೆಬ್ರೇಷನ್ನ ನೀವು ಕೂಡ ಇದೇ ಥರ ಸೆಲೆಬ್ರೇಟ್ ಮಾಡಲಿ ಅಂತ ನಾನು ದೇವ್ರನ್ನ ಪ್ರೇ ಮಾಡ್ಕೊತೀನಿ. ತುಂಬ ಋಣೋದನ ಆಗೋಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋಣ. ಏನಿಲ್ಲ, ಸ್ವಲ್ಪ ಡೆಕೋರೇಷನ್ ಅಂದಿದ ತಕ್ಷಣ ನೀವು ಡೆಕೋರೇಷನ್ ಅಂತ ಥಿಂಕ್ ಮಾಡಿಬಿಡಿ. ಸ್ವಲ್ಪ ಸೆಲೆಬ್ರೇಷನ್ಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ಬೇಕು, ಅದನ್ನೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಮೇನಾಗಿ ನಮಗೆ ಬೇಕಾಗಿರೋದು ಸೆಲೆಬ್ರೇಷನ್ಗೆ ಕೇಕ್. ಸೊ ಬೇಗ ಹೋಗಿ ಕೇಕ್ನ ತೊಗೊಂಡು ಬರ್ತೀನಿ. ಸೊ ಲೆಟ್ಸ್ ಗೋ. ಅಂತ ಬೇಕಾಗಿತ್ತು, ಬಟ್ ಕೆ ನಮಗೆ ಸಿಗಲಿಲ್ಲ. ಫಾಯಿಲ್ ಬಲೂನ್ನ ಸರ್ಚ್ ಮಾಡ್ಕೊಂಡು ಬಂದಿದೆ. 10 ಅನ್ನೋದು ಮಾತ್ರ ಫಾಯಿಲ್ ಬಲೂನ್ ಸಿಕ್ಕಿದೆ. ಸೊ ಅಲ್ಲ, ಈಗ ಕೇಕ್ ತೊಗೊಂಡು ಬರೋಕ್ಕೆ ಹೋಗಬೇಕು. ನೆಕ್ಸ್ಟ್ ಐ ಆಮ್ ಬ್ಯಾಕ್ ಫ್ರಮ್ ಶಾಪಿಂಗ್. ಸ್ವಲ್ಪ ನಾನು ಈಚೆ ಹೋಗಿನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಏನು ನನಗೆ ಅಲ್ಲಿ ಸಿಗ್ಲಿಲ್ವೋ ಅದನ್ನು ಬ್ಲಿಂಕಿಟಿಂದ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ. ಪಾಪರ್ ಬೇಕಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ, ಅದಕ್ಕೆ ಒಂದು ಪಾಪರ್ ತೊಗೊಂಡಿದ್ದೀನಿ. ಇದು ಫುಲ್ ಕಂಪ್ಲೀಟ್ ಸೆಟ್ ಆಫ್ ಬಲೂನ್ಸು. ಆ್ಯಂಡ್ ಫಾಯಿಲ್ ಬಲೂನ್ ಬೇಕಾಗಿತ್ತು. ಒಂದು 0 ನನ್ನ ಆಲ್ರೆಡಿ ರಿಮೂವ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ 10 ನನಗೆ ಫಾಯಿಲ್ ಬಲೂನ್ ಬೇಕಾಗಿತ್ತು. ಕೇಕ್ ಕೂಡ ಬೇಕಾಗಿತ್ತು, ಬಟ್ ಕೇನ ನಾನು ಆಲ್ಫಾಬೆಟ್ ಕೇನ ನಾನು ತುಂಬ ಕಡೆ ಸರ್ಚ್ ಮಾಡಿದೆ, ಸಿಗಲಿಲ್ಲ. ಅದಕ್ಕೆ ನೀವೇ 10 ಸಿಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ. ಕ್ಯಾಂಡಲ್ ಬೇಕಲ್ಲ, ಕ್ಯಾಂಡಲ್ ತಂದಿದ್ದೀನಿ. ಕೇಕು ಕೂಡ ತೊಗೊಂಡು ಬಂದಿದ್ದೀನಿ. ಕೇಕ್ನ ಸೇಫಾಗಿ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳಿದಾಗ ಡೆಕೋರೇಷನ್ ಅಂದಿದ ತಕ್ಷಣ ನೀವು ಡೆಕೋರೇಷನ್ ಅಂತ ಆ ರೇಂಜಲ್ಲಿ ಥಿಂಕ್ ಮಾಡಬೇಡಿ, ಸಿಂಪಲ್ ಆಗಿ ಮಾಡ್ಕೋತೀನಿ ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್. ಡೆಕೋರೇಷನ್ ಇಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆಕ್ಚುಲಿ ನಾನು ಬೆಳಗ್ಗೆನೆ ಬೇಗ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆಲ್ಮೋಸ್ಟ್ 5 o'clock ಆಗ್ತಾ ಬಂತು. 6 o'clock ಆಗೋಷ್ಟರಲ್ಲಿ ಲೈಟ್ ಎಲ್ಲ ಹೋಗ್ಬಿಡುತ್ತೆ. ಮೇ ಬಿ ನಾನು ಆರ್ಟಿಫಿಷಿಯಲ್ ಲೈಟ್ನ ಹಾಕಲೇಬೇಕಾಗತ್ತೆ ಅನ್ಸುತ್ತೆ. ಅದನ್ನ ಆಮೇಲೆ ನಾನು ಸೆಟ್ ಮಾಡ್ತೀನಿ. ಫಸ್ಟ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬೆಳಕಲ್ಲಿ ಏನಾದರೂ ಫೋಟೋ ತಕ್ಕೋಬೋದ ನೋಡ್ತೀನಿ. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಾನು ಎಲ್ಲ ಐಟಮ್ಸ್ ಎಲ್ಲ ಡೆಕೋರೇಷನ್ ತೊಗೊಂಡು ಬಂದಿದ್ದೀನಿ. ಫಾಯಿಲ್ ಬಲೂನ್ ಅಂದರೆ ನಾನು ಅನ್ಕೊಂಡಿದ್ದೆ ಮೀಡಿಯಂ ಸೈಜ್ ಅಂದರೆ ಒಂದಿಷ್ಟು ಬರ್ಬೋದು, ಅಷ್ಟು ದೊಡ್ಡದಾಗಿ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇದೊಳ್ಳೆ ಅಷ್ಟು ದಾರೆ ಬಂದ್ಬಿಟ್ಟಿದೆ. ಇದನ್ನ ಅಂದ್ರೆ ಇದೆಷ್ಟು ಊದ ಮೇಲೆ ಇದೆಷ್ಟು ದೊಡ್ಡದಾಗುತ್ತೆ ಅಂತ ನೋಡೋಕೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಬೇಗ ಇದನ್ನೆಲ್ಲ ಡೆಕೋರೇಟ್ ಮಾಡ್ತೀನಿ. ಐ ಮೀನ್ ಇದನ್ನೆಲ್ಲ ಬ್ಲೋ ಮಾಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಸ್ವಲ್ಪ ಲೈಟ್ ಇದ್ದಾಗ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಅಷ್ಟೇ. ಫುಲ್ ಕಂಪ್ಲೀಟ್ ಡೆಕೋರೇಷನ್ ಆದ್ಮೇಲೆ ಲೆಟ್ಸ್ ಟಾಕ್. ಫಸ್ಟ್ ಡೆಕೋರೇಷನ್ ಮುಗಿಸ್ಕೊಬಿಡೋಣ. ಡ್ರೆಸ್ ಬಂದ್ಬಿಟ್ಟು ಈ ಬ್ರೌನ್ ಕಲರ್ ಬಾಡಿಕಾನ್ ಡ್ರೆಸ್. ಇದನ್ನ ನಾನು ತಗೊಂಡೆ ಆಲ್ಮೋಸ್ಟ್ ಇಯರ್ ಆಗೋಗಿದೆ. ಐ ರಿಯಲಿ ಲವ್ ದಿಸ್ ಡ್ರೆಸ್ ಬಿಕಾಸ್ ಆಫ್ ದಿಸ್ ಬೋ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಎಸ್, ಇದಂತೂ ತುಂಬಾನೇ ಟೈಮ್ ತಗೋತಾ ಇದೆ. ಮೇ ಬಿ ಇವತ್ತು ಶೂಟ್ ಮುಗಿಯೋಕ್ಕೆ 10 o'clock ಆಗ್ಬೋದು. ಅದಕ್ಕೆ ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್. ಸೊ ಹಿಯರ್ ಇಸ್ ದ ಕೇಕ್. ಫೈನಲಿ ನಾನು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಬ್ರೌನ್ ಕಲರ್, ನಂಗೆ ಗೊತ್ತು ಬ್ಯಾಕ್ ಗ್ರೌಂಡ್ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಬಟ್ ನನಗೂ ಅಷ್ಟೇ ಗೋಲ್ಡ್ ಮಾಡೋಂಥ ಥೀಮ್ ಇರಲಿಲ್ಲ. ನಾನು ಅನ್ಕೊಂಡಿದ್ದು ಬೇರೆ ಕಲರಲ್ಲಿ ಮಾಡಬೇಕು ಅಂತ. ಸೊ ನನಗೆ ಫಾಯಿಲ್ ಬಲೂನ್ ನಂಗೆ ಗೋಲ್ಡಲ್ಲಿ ಸಿಕ್ಕಿರೋದ್ರಿಂದ ಏನು ಮಾಡೋಕ್ಕಾಗಲಿಲ್ಲ, ನಾನು ಅದರಲ್ಲೇ ಮಾಡಿದೆ. ಸೊ ಅದಕ್ಕೆ ಬಲೂನ್ನ ಕೂಡ ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ಮ್ಯಾಚ್ ಮಾಡಬೇಕಾಯ್ತು. ಎಸ್, ಸೊ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಮನೇಲಿರೋರ್ನ ಎಲ್ಲಾರನ್ನೂ ಕರೆದ್ಬಿಟ್ಟು ಹೋಲ್ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲರೂ ಬ್ಯುಸಿ ಆಗೋಗಿದ್ದಾರೆ, ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. So there's only one person who is not busy and agree to come is this cutie. Hi Mudu. Hi. So let's start with the celebration. ನಾನು ಈ ಡೆಕೋರೇಷನ್ ಮಾಡಿದ್ದು ಜಸ್ಟ್ ಫೋಟೋಶೂಟ್ಗೋಸ್ಕರ ಅಷ್ಟೇ. ಐ ಹ್ಯಾಡ್ ಲಾಟ್ ಆಫ್ ಫನ್ ಡೂಯಿಂಗ್ ದಿಸ್. ನಿಮ್ಗೂ ನೋಡಕ್ ಅಷ್ಟೇ ಫನ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ.
ಐ ಆಮ್ ಪ್ಲಾನಿಂಗ್ ಟು ಡೂ ಅ 10K ಗಿವ್ ಅವೇ ಡೀಟೇಲ್ಸ್ ನೆಲ್ಲ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡೂ ಚೆಕ್ ಇಟ್ ಔಟ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.